ಕ್ರಿಯೇಟ್ ಮಾಡ್ತಿದೆ ಅಂತ. ಅದ ಹಿಂಗೆ ಕೊಡ್ಲಾ ಅಣ್ಣ ಇಲ್ಲ ಫುಲ್ ಕೊಡ್ಲಾ? ಓಕೆ, ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಗ್ತಾಯಿದೆ ಸಾಂಗ್ ನೋಡಿ. ಮಾಸ್ಟರ್, ಈ ಸಾಂಗು ನನ್ನ ಅಣ್ಣನ ಇಟ್ಕೊಂಡು ಮಾಡಿದ್ರೆ 1.5 ವರ್ಷ ಬೇಕು ನೀವು ಶೂಟ್ ಮಾಡೋಕ್ಕೆ. ಅದು ಏನು ಮಾಸ್ಟರ್ ಸ್ಟೆಪ್ಸು, ಅದು ಹೆಂಗೆ ಅಂತ ನಮಗೆ ಏನು ಹಿಂಗೆ ಅನ್ನೋಕ್ಕೆ ಬರಲ್ಲ ಅವು. ಏನು ಸರ್ ಡ್ಯಾನ್ಸು, ಬ್ಲಾಕ್ ಬಸ್ಟರ್ಸ್ ಸರ್ ಡ್ಯಾನ್ಸ್ ಮಾತ್ರ ಸೂಪರಾಗಿ ಮಾಡಿದ್ದೀರಾ ಮೇಡಮ್, ನೀವು ಸೂಪರಾಗಿ ಮಾಡಿದ್ದೀರಾ. ಆಮೇಲೆ ಕಾಸ್ಟ್ಯೂಮು ವಂಡ್ರ್ಫುಲ್ ಆಗಿದೆ. ನನಗೆ ಲೈಫಲ್ಲಿ ಆ ಥರದ್ದು ಕಾಸ್ಟ್ಯೂಮ್ ಹಾಕೋಬೇಕಂತ ಆಸೆ, ಹಾಕ್ಕೊಂಡು ರೋಡಲ್ಲಿ ಹೋಗ್ಬೇಕು ಅಂತ. ಬಟ್ ರಚನಾ ಅವ್ರ ಥರ ಕಾಸ್ಟ್ಯೂಮಾ ಮೇಡಮ್? ನಿಮ್ದಲ್ಲ ಮೇಡಮ್ ಸರ್ದು ಹಿಂಗೆ ಅಣ್ಣ. ಏ ಮೇಡಮ್ ಸಾರಿ ಮೇಡಮ್, ಕನ್ಫ್ಯೂಸ್ ಆಯಿತು ಸರ್, ನಿಮ್ಮ ಡ್ರೆಸ್ ಸರ್. ಓಕೆ, ಎಸ್, ಭಾಳ ಖುಷಿ ಆಯ್ತು ಮಾಸ್ಟರ್, ಸಾಂಗ್ ಸಖತ್ತಾಗಿದೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ಪ್ರೇಮ್ ಸರ್ ಮನೇಲಿ ಎಲ್ಲರ ಜೊತೆಗೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಮಗನ ಜೊತೆ ಗುರು ಶಿಷ್ಯರು ಸಿನಿಮಾ ಮಾಡಿದ್ದೆ, ಅವ್ರ ಮಗಳ ಜೊತೆಗೆ ಟಗರು ಪಲ್ಯ ಮಾಡಿದ್ದೆ, ಸರ್ ಜೊತೆಗೆ ಇವತ್ತು ಸ್ಪಾರ್ಕಲ್ಲೂ ಇದ್ದೀನಿ. ಇದು ಬಿಟ್ಟು ಇನ್ನೊಂದು ಸಿನಿಮಾ ಮಾಡಿದ್ದೀನಿ, ಎಂಟೈರ್ ಫ್ಯಾಮಿಲಿ ಜೊತೆ ಆ್ಯಕ್ಟ್ ಮಾಡಿದ್ದೀರಿ ಸರ್. ಥ್ಯಾಂಕ್ ಯು, ಅದೊಂದು ಖುಷಿ ಇದೆ. ಹಾಗೆ ಮಾಂತೇಶಣ್ಣ, ನಿಮ್ಮ ಸಿನಿಮಾದಲ್ಲಿ ಮೊದಲನೇ ನಿರ್ದೇಶನದಲ್ಲಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ. ಹೆಂಗಿಂದ್ರೆ ರಿಲೇ ಥರ ಕೊಟ್ಟಿದ್ದೀರಾ. ಫಸ್ಟಿಂದ ಇಂಟರ್ವಲ್ವರೆಗೂ ಅಣ್ಣ ಹೇಳ್ಕೊಂಬರ್ತಾನೆ, ಇಂಟರ್ವಲ್ಲಿಂದ ನಾನು ಹೇಳ್ಕೊಂಬಂದಿದ್ದೀನಿ. ಸೊ ಅದೊಂದು ಖುಷಿ ಇದೆ. ರಿಲೇ ಥರ ಅವ್ನು ಬಂದು ದೊಣ್ಣೆ ಹಿಂಗೆ ಕೊಡ್ತಾನೆ, ನಾ ಇಟ್ಕೊಂಡು ಓಡೋಗಿದ್ದೀನಿ ಸೆಕೆಂಡ್ ಹಾಫು. ಸೊ ಅದು ಖುಷಿ ಇದೆ ಅಣ್ಣ. ಪಾತ್ರನೂ ಚೆನ್ನಾಗಿ ಬಂದಿದೆ, ಏನು ಹೇಳಿಲ್ಲ ನಾನು ಹಂಗೇನಿಲ್ಲ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಒಳ್ಳೆಯದಾಗಲಿ. ಸದ್ಯದಲ್ಲೇ ಬರ್ತೀವಿ ಸೆಪ್ಟೆಂಬರ್ 25ಕ್ಕೆ, ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಪ್ರೊಡ್ಯೂಸರ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಹಮಾರಾ ಹಿಂದಿ ತೋಡ ತೋಡ ಆತ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಪ್ರೊಡಕ್ಷನ್ನು, ಇನ್ನೂ ಒಳ್ಳೆಯದಾಗಲಿ, ಇನ್ನೂ 16 ಸಿನಿಮಾ ಆಗಲಿ, 106 ಸಿನಿಮಾ ಆಗಲಿ, ಇದೇ ಥರ ನಮಗೆಲ್ಲರಿಗೂ ಕೆಲಸ ಕೊಡಿ ಮಾಸ್ಟರ್. ತಗೊಳ್ಳಿ. ಥ್ಯಾಂಕ್ ಯು ಮಹಾಂತೇಶ್ ಅವರೇ, ಆಲ್ ದ ವೆರಿ ಬೆಸ್ಟ್. ಧರ್ಮಣ್ಣ, ನೀವೇನು ಹೇಳ್ತೀರಿ? ಫಸ್ಟ್ ಆಫ್ ಎಳೆದು ಕೊಟ್ಟಿದ್ದೀರಂತಲ್ಲ ಅವರಿಗೆ, ಏನು ಹೇಳ್ತೀರಿ? ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ, ತುಂಬ ಖುಷಿ ಆಗ್ತಿದೆ. ಖಂಡಿತವಾಗ್ಲೂ ಮ್ಯೂಸಿಕಲ್ಲಿ, ಸಾಹಿತ್ಯದಲ್ಲಿ, ಕೊರಿಯೋಗ್ರಫಿ, ಸೆಟ್ಟು ಎಲ್ಲದರಲ್ಲೂ ಒಂದು ಅದ್ಭುತವಾದ ಸ್ಪಾರ್ಕ್ ಇದೆ ಸಾಂಗಲ್ಲಿ. ಭಾಳ ಖುಷಿ ಆಯಿತು. ಖಂಡಿತವಾಗ್ಲೂ ಸಿನಿಮಾಕ್ಕೆ ಇದು ಒಳ್ಳೆ ಸ್ಪಾರ್ಕ್ ಸಾಂಗ್ ಆಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಡ್ಯಾನ್ಸು ಸರ್, ಹಿಂದ್ಗಡೆ ನನಗೆ ಹೇಳ್ತಿದ್ರು, ಇವಾಗ ಒಂದು ಟ್ರೆಂಡ್ ಶುರುವಾಗಿದೆ, ಏನಂತಂದರೆ ಸಾಂಗ್ ಆದಮೇಲೆ ಒಂದು ಹುಕ್ ಸ್ಟೆಪ್ ಹಾಕಿ ಅಂತ. ಈಗ ಅವರೇ ಹೇಳಿದ್ರು, ನಿಮ್ಮ ಕೈಯಲ್ಲಿ ಆಗಲ್ಲ ಬಿಡಿ ಅಂತ. ಅಂದರೆ ಸಾಧ್ಯನೇ ಇಲ್ಲ ಇದನ್ನು ಮಾಡೋಕ್ಕೆ ಕೇಳಿದ್ರೆ. ಅವ್ನು ಹೇಳ್ದಂಗೆ 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ. ನಮಗೆ ಮಾತ್ರ ಹುಕ್ ಸ್ಟೆಪ್ ಖಂಡಿತವಾಗ್ಲೂ ಬರೋಲ್ಲ. ಅವರೇ ಹೇಳ್ಬಿಟ್ರು, ನಿಮ್ಮ ಕೈಯಾಗ ಆಗಲ್ಲ ಬಿಡಿ ಸರ್ ಅಂತ ಹೇಳೇ ಕಳಿಸಿರು ಬರ್ಬೇಕಾದ್ರೆ. ಇಲ್ಲ, ಇದು ಮಾಡ್ಬೋದು ನೀವು. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅವ್ರು ಹೇಳ್ದಂಗೆ ಡ್ಯಾನ್ಸ್ ಸಾಂಗ್ಗಳು ತುಂಬ ಕಮ್ಮಿ ಆಗ್ತಿತ್ತು, ಡ್ಯಾನ್ಸ್ ನಂಬರ್ ತುಂಬ ಕಡಿಮೆ ಇದೆ, ಇತ್ತೀಚೆಗೆ ಕಡಿಮೆ ಆಗ್ತಿದೆ. ಅದನ್ನು ಖಂಡಿತವಾಗ್ಲೂ ಈ ಸಾಂಗು ಮತ್ತೆ ಇದರಿಂದ ಇನ್ನೊಂದಿಷ್ಟು ಸಾಂಗ್ಗಳು, ಈ ಥರ ಡ್ಯಾನ್ಸ್ ಸಾಂಗ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬರಬೇಕು. ಆವಾಗ ತುಂಬ ಖುಷಿ ಆಗುತ್ತೆ. ಅಂತಂದರೆ ನಾವು ಸಿನಿಮಾಕ್ಕೆ ಬರೋದೇ ಎಂಟರ್ಟೈನ್ಮೆಂಟಿಗೋಸ್ಕರ, ಅದು ಡ್ಯಾನ್ಸಲ್ಲಿ ಕೂಡ ಇನ್ನೂ ಜಾಸ್ತಿ. ಅಪ್ಪು ಸರು, ಸುಮಾರು ಜನ ನಮಗೆ ನೆನಪು ಬರೋದೆ ಅವರು, ವಿನೋದ್ ರಾಜ್ಕುಮಾರ್ ಸರ್, ಇವರೆಲ್ಲ ನೋಡಿದ್ರೆ ನಮಗೆ ನೆನಪಾಗ್ತದೆ. ಶಶಿಕುಮಾರ್ ಸರ್ನೆಲ್ಲ ಡ್ಯಾನ್ಸಿಂದನೇ ಸುಮಾರು ಜನ ಬಂದು ಥಿಯೇಟ್ರಲ್ಲಿ ನೋಡೋರು. ಹಂಗೆ ಇವಾಗ ನೋಡಿದಾಗಲೂ ನಂಗೆ ತುಂಬ ಖುಷಿ ಆಯಿತು. ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದಾರೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ಖಂಡಿತವಾಗ್ಲೂ ನಾವು ಇಲ್ಲಿ ಅಭಿನಂದನೆ ಸಲ್ಲಿಸ್ಬೇಕಾಗಿರೋದು ಮ್ಯೂಸಿಕ್ ಡೈರೆಕ್ಟ್ರಿಗೆ, ಸಾಹಿತ್ಯ ನಮ್ಮ ಇವರಿಗೆ, ಎಡಿಟ್ರಿಗೆ, ಆಮೇಲೆ ಸ್ವಾಮಿ ಸರ್ಗೆ, ಆಮೇಲೆ ಆರ್ಟ್ ನಮ್ಮ ಮೂರ್ತಿ ಸರ್ಗೆ ಮತ್ತು ಮುರಳಿ ಸರ್ಗೆ, ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ತುಂಬ ದಿನ ಆಗಿತ್ತು ಈ ಥರದ್ದೊಂದು ಡ್ಯಾನ್ಸ್ ಸಾಂಗ್ ನೋಡಿ. ಖಂಡಿತವಾಗ್ಲೂ 25ಕ್ಕೆ, ನೀನು ಸೆಪ್ಟೆಂಬರ್ 25 ಖಂಡಿತವಾಗ್ಲೂ ಅಂತ ಹೇಳಂಗಿಲ್ಲ, ಖಂಡಿತವಾಗಿ 25ಕ್ಕೆ ಬಂದೇ ಬರ್ತೀವಿ. ಒಳ್ಳೆ ಎಫರ್ಟ್ ಹಾಕಿರೋದು ಇಲ್ಲಿ ಏನಂತಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು, ಹಾಗೆ ನಮ್ಮ ಮಾಂತೇಶ್ ಸರು ಖಂಡಿತವಾಗ್ಲೂ ಒಳ್ಳೆ ವರ್ಕ್ ಮಾಡಿದ್ದಾರೆ. ಅದಕ್ಕೆ ಏನು ಬೇಕು ಅದನ್ನು ತುಂಬಿ ಕೊಟ್ಟಿರೋದು ನಮ್ಮ ಗರಿಮಾ ಮೇಡಮ್ ಮತ್ತು ಅವಿನಾಶ್ ಸರು. ಅವ್ರ ಪ್ರೊಡಕ್ಷನ್ನಲ್ಲಿ ತುಂಬಿ ಕೊಟ್ಟಿದ್ದಾರೆ. ಅದನ್ನು ಮತ್ತೆ ಅವ್ರಿಗೆಲ್ಲ ತುಂಬಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಖಂಡಿತವಾಗ್ಲೂ 25ನೇ ತಾರೀಕು ಬರ್ತಾ ಇದೆ. ಮಿಸ್ ಮಾಡ್ದಂಗೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸ್ಪಾರ್ಕ್ ಸಿನಿಮಾ ಮೇಲಿರಲಿ, ನಮ್ಮ ಕನ್ನಡ ಚಿತ್ರರಂಗದ ಮೇಲಿರಲಿ. ಹಂಗಾರೆ ಫಸ್ಟ್ನೇ ಇದರಲ್ಲೇ ಹೇಳಿದ್ದೆ, ಪ್ರೇಮ್ ಸರ್ದು ತುಂಬ ಒಡನಾಟ ಇದೆ, ಆದರೆ ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಇದರಲ್ಲಿ ಅವರು ವಿರುದ್ಧವಾಗಿ ಆ್ಯಕ್ಟ್ ಮಾಡಿದ್ದೀನಿ. ಅಂದರೆ ನಾನು ಕೂಡ ಇದರಲ್ಲಿ ಖುಷಿಯಾಗೋದೇನೆಂದರೆ, ನಾನು ಓದಿರೋದು ಕೂಡ ಸುಮಾರು ಜನಕ್ಕೆ ಗೊತ್ತಿಲ್ಲ, ಜರ್ನಲಿಸಮು. ಇದರಲ್ಲಿ ಕೂಡ ನಾನು ಪತ್ರಕರ್ತನ ಪಾತ್ರ ಮಾಡಿರೋದ್ರಿಂದ ತುಂಬ ಹೆಮ್ಮೆಯಿಂದ ಖುಷಿ ಆಗ್ತಿದೆ. ಅದೇ ಒಂದು ಪಾತ್ರ ನಂಗೆ ಸಿಕ್ಕಿರೋದು. ಹಂಗಾಗಿ ಸರ್ದು ನಮ್ಮದು ಕಾಂಬಿನೇಷನ್ ಇದೆ ಸಿನಿಮಾದಲ್ಲಿ, ಫಸ್ಟ್ನೇ ಸಿನಿಮಾದಲ್ಲಿ. ತುಂಬ ಖುಷಿ ಆಯ್ತು ಸರ್ ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡಿದ್ದು. ಅದ್ದೂರಿಯಾಗಿ ಬರ್ತಾ ಇದೆ. 25ಕ್ಕೆ ಮರಿಬೇಡಿ, ಸೆಪ್ಟೆಂಬರ್ 25. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು ಸೊ ಮಚ್. ಧರ್ಮಣ್ಣ ಅವ್ರ ಟ್ರೈನ್ 8 ಸ್ವಾಮಿ ಸರ್ ಬಗ್ಗೆ ಮಾತಾಡಿರಲಿಲ್ಲ.
ಕನ್ನಡದಲ್ಲಿ ತುಂಬ ಸಿನಿಮಾಗಳು ಮಾಡಿದ್ರು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ. ಈಗ ಬಾಲಿವುಡ್ ಸ್ವಾಮಿ ಅಂತ ಹೆಸರು ತಗೊಂಡಿದ್ದಾರೆ ಸರ್. ಹಾಗೆ ಹಾಲಿವುಡ್ಗೆ ಹೋಗಿ ಅಂತ ನಮ್ಮ ಕನ್ನಡ ಕಡೆಯಿಂದ ಹಾರೈಸ್ತೀನಿ ಸರ್. ಹಾಲಿವುಡ್ಗೂ ನೀವು ವರ್ಕ್ ಮಾಡಬೇಕು. ಬಾಲಿವುಡ್ ಅಂತೂ ರೀಚ್ ಆಗಿದ್ದೀರಾ, ಒಳ್ಳೇದಾಗಲಿ ಸರ್. ನಿಮ್ಮ ವರ್ಕು ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹಾಂತೇಶ್ ಅವರೇ.